ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ಕೇವಲ ಒಂದು ನಗರದ ಬಗ್ಗೆ ಮಾತಾಡ್ತಿಲ್ಲ, ಬದಲಾಗಿ ಒಂದು ಮಲಗಿರುವ ಆರ್ಥಿಕ ದೈತ್ಯನ ಬಗ್ಗೆ ಮಾತಾಡ್ತಿದ್ದೇವೆ. ಅದುವೇ ನಮ್ಮ ಬಾಗಲಕೋಟೆ. ಉತ್ತರ ಕರ್ನಾಟಕದ ಹೃದಯ ಭಾಗದಲ್ಲಿರುವ ಈ ಜಿಲ್ಲೆ ಏಷ್ಯಾದ ಅತಿದೊಡ್ಡ ಈರುಳ್ಳಿ ಮಾರುಕಟ್ಟೆ ಹೊಂದಿದೆ. ವಿಶ್ವವಿಖ್ಯಾತ ಇಳಕಲ್ ಸೀರೆ ನೀರಿದೆ ಮತ್ತು ಭಾರತದ ಸಿಮೆಂಟ್ ಅಗತ್ಯದ ಬಹುದೊಡ್ಡ ಪಾಲನ್ನು ಪೂರೈಸುತ್ತಿದೆ. ಆದರೆ ಇಷ್ಟೆಲ್ಲ ಇದ್ದು ನಮ್ಮ ನಗರ ಯಾಕೆ ಇನ್ನೂ ಮೆಟ್ರೋ ಸಿಟಿ ಮಟ್ಟಕ್ಕೆ ಬೆಳೆದಿಲ್ಲ? ನಾನು ಇಲ್ಲಿನ ಮಾರುಕಟ್ಟೆಯನ್ನೇನ ವಿಶ್ಲೇಷಿಸಿದಾಗ ಕಂಡ ಸತ್ಯಗಳೇನು? ಬನ್ನಿ ನೋಡೋಣ. ಮೊದಲನೇದಾಗಿ ಬಾಗಲಕೋಟೆಯ ಬೆನ್ನೆಲುಬು ಕೃಷಿ. ಕಲಾದಗಿ ಅಂದ ತಕ್ಷಣ ನಮಗೆ ನೆನಪಾಗೋದು ಅಲ್ಲಿನ ಸವಿಯಾದ ಸಪೋಟ, ದಾಳಿಂಬೆ ಮತ್ತು ದ್ರಾಕ್ಷಿ. ಅಂಕಿಅಂಶ: ನಮ್ಮ ಜಿಲ್ಲೆಯಲ್ಲಿ ವರ್ಷಕ್ಕೆ 3,500 ಕೋಟಿ ರೂಪಾಯಿಗೂ ಅಧಿಕ ಕೃಷಿ ವಹಿವಾಟು ನಡೆಯುತ್ತೆ. ಆದರೆ ದುರಂತ ಅಂದರೆ ಸರಿಯಾದ ಕೋಲ್ಡ್ ಸ್ಟೋರೇಜ್ ಮತ್ತು ಸಂಸ್ಕರಣಾ ಘಟಕಗಳಿಲ್ಲದೆ 30% ಬೆಳೆ ಮಾರುಕಟ್ಟೆ ತಲುಪೋ ಮೊದಲೇ ಕೊಳೆತು ಹೋಗ್ತಿದೆ. ವಿಷನ್: ನಾವು ಹಣ್ಣುಗಳನ್ನು ಕೇವಲ ಹಣ್ಣಾಗಿ ಮಾರಬಾರದು. ಕಲಾದಗಿಯಲ್ಲಿ ಫುಡ್ ಪ್ರಾಸೆಸಿಂಗ್ ಪಾರ್ಕ್ ಬರಬೇಕು. ಸಪೋಟದಿಂದ ಪೌಡರ್, ದ್ರಾಕ್ಷಿಯಿಂದ ಜ್ಯೂಸ್ ಮತ್ತು ಈರುಳ್ಳಿಯಿಂದ ಡಿಹೈಡ್ರೇಟೆಡ್ ಫ್ಲೇಕ್ಸ್ ತಯಾರಿಸಿ ರಫ್ತು ಮಾಡಿದರೆ ನಮ್ಮ ರೈತರ ಲಾಭ 5 ಪಟ್ಟು ಹೆಚ್ಚಾಗತ್ತೆ. ಇದು ಬರೀ ಕನಸಲ್ಲ, ಇದು ಮುಂದಿನ ದಿನದ ಅನಿವಾರ್ಯತೆ. ಬಾಗಲಕೋಟೆಯ ನೆಲದ ಅಡಿಯಲ್ಲಿ ಕೋಟ್ಯಂತರ ರೂಪಾಯಿ ಮೌಲ್ಯದ ಸುಣ್ಣದ ಕಲ್ಲು ಮತ್ತು ಕಬ್ಬಿಣದ ಅದಿರಿದೆ. ನಾವು ವರ್ಷಕ್ಕೆ 20 ಮಿಲಿಯನ್ ಟನ್ ಖನಿಜ ಉತ್ಪಾದನೆ ಮಾಡ್ತೀವಿ. ಸಮಸ್ಯೆ: ನಾವು ಅದಿರನ್ನ ಕೇವಲ ಕಚ್ಚಾ ರೂಪದಲ್ಲಿ ಲಾರಿಗಳಿಗೆ ತುಂಬಿ ಬೇರೆ ರಾಜ್ಯಗಳಿಗೆ ಕಳಿಸ್ತಿದ್ದೇವೆ. ಇದು ಮಣ್ಣಿನ ಬೆಲೆಗೆ ಮಾರಿದಂತೆ. ಪರಿಹಾರ: ನಾವು ಇಲ್ಲಿ ವ್ಯಾಲ್ಯೂ ಅಡಿಷನ್ ಮಾಡಬೇಕು. ಗ್ರಾನೈಟ್ ಕಲ್ಲುಗಳನ್ನು ಇಲ್ಲೇ ಪಾಲಿಷ್ ಮಾಡಿ ಡಿಸೈನರ್ ಟೈಲ್ಸ್ ಮಾಡಬೇಕು. ಕಬ್ಬಿಣದ ಅದಿರನ್ನ ಬಳಸಿ ಸಣ್ಣ ಪ್ರಮಾಣದ ಸ್ಟೀಲ್ ಫ್ಯಾಕ್ಟರಿಗಳು ಇಲ್ಲಿ ಸ್ಥಾಪನೆಯಾಗಬೇಕು. ಕಚ್ಚಾ ವಸ್ತು ಹೋಗುವ ಬದಲು ಫಿನಿಶ್ಡ್ ಪ್ರಾಡಕ್ಟ್ ಬಾಗಲಕೋಟೆಯಿಂದ ಹೊರಹೋಗಬೇಕು. ಯಾವುದೇ ನಗರ ಬೆಳೆಯಬೇಕಾದ್ರೆ ಅಲ್ಲಿನ ಸಾರಿಗೆ ವ್ಯವಸ್ಥೆ ಚೆನ್ನಾಗಿರಬೇಕು. ಈಗ ಬಾಗಲಕೋಟೆ ಇತಿಹಾಸದಲ್ಲೇ ಅತಿದೊಡ್ಡ ಬದಲಾವಣೆ ಕಾಣ್ತಿದೆ. 1. ಪುಣೆ ಬೆಂಗಳೂರು ಎಕ್ಸ್‌ಪ್ರೆಸ್ ವೇ. ಇದು ಬಾಗಲಕೋಟೆಯನ್ನ ಮುಂಬೈ ಮತ್ತು ಬೆಂಗಳೂರಿಗೆ ನೇರವಾಗಿ ಕನೆಕ್ಟ್ ಮಾಡುತ್ತೆ. ಇದು ಬರೀ ರಸ್ತೆಯಲ್ಲ, ಇದು ನಮ್ಮ ಆರ್ಥಿಕತೆಯ ರಕ್ತನಾಳ. ಇನ್ನು ಬಾಗಲಕೋಟೆಯ ಭವಿಷ್ಯ ಬದಲಿಸೋದು ನಮ್ಮ ಲಾಜಿಸ್ಟಿಕ್ಸ್ ಶಕ್ತಿ. EC10. ಇದು ಗೋವಾದ ಬಂದರುಗಳನ್ನು ಹೈದರಾಬಾದ್ನ IT ಹಬ್ಗೆ ಜೋಡಿಸುವ ಬಾಗಲಕೋಟೆ ಮೂಲಕ ಹಾದು ಹೋಗುವ ಆರ್ಥಿಕ ಹೆದ್ದಾರಿ. 2. ಕೆಣಿ ಬಂದರು. ಅಂಕೋಲಾ ಹತ್ತಿರ ಬರ್ತಿರೋ ಈ ಬಂದರು ನಮ್ಮ ಉತ್ಪನ್ನಗಳಿಗೆ ಸಮುದ್ರ ಮಾರ್ಗ ತೆರೆಯಲಿದೆ. 3. NH52 ಎಕನಾಮಿಕ್ ಕ್ಯಾರಿಡಾರ್. ಹುಬ್ಬಳ್ಳಿ ವಿಜಯಪುರ ಚತುಷ್ಪಥ ರಸ್ತೆ ನಮ್ಮ ಸಾರಿಗೆಯ ವೇಗವನ್ನು ಹೆಚ್ಚಿಸಲಿದೆ. 4. ಹುಬ್ಬಳ್ಳಿ ಅಂಕೋಲಾ ರೈಲು ಮಾರ್ಗ. ಇದು ನಮ್ಮ ಸಿಮೆಂಟ್ ಮತ್ತು ಅದಿರನ್ನ ನೇರವಾಗಿ ಬಂದರಿಗೆ ತಲುಪಿಸುತ್ತೆ. 5. ವಿಮಾನ ನಿಲ್ದಾಣ. ಬಾದಾಮಿ ಪ್ರವಾಸೋದ್ಯಮ ಮತ್ತು ವೇಗದ ರಫ್ಟಿಗಾಗಿ ಏರ್ಪೋರ್ಟ್ ಅತ್ಯಗತ್ಯ. ಇದು ಹೂಡಿಕೆದಾರರನ್ನ ಸೆಳೆಯೋ ಕಾಂತಶಕ್ತಿ. ಆಲಮಟ್ಟಿ ಹಿನ್ನೀರು, ಬ್ಯಾಕ್ವಾಟರ್ಸ್ ಮತ್ತು ಬಾಗಲಕೋಟೆಯ ಶ್ರೀಮಂತ ಸಂಸ್ಕೃತಿಯನ್ನ ಮೈಸೂರು ದಸರಾ ಮಟ್ಟಕ್ಕೆ ಬೆಳೆಸುವ ಮಾಸ್ಟರ್ ಪ್ಲಾನ್ ಇಲ್ಲಿದೆ. 1. ಜಲಸಾರಿಗೆ ಮತ್ತು ಪ್ರವಾಸೋದ್ಯಮ. ಆಲಮಟ್ಟಿ ಅಣೆಕಟ್ಟಿನ ಬೃಹತ್ ಹಿನ್ನೀರು ನಮಗೆ ಸಿಕ್ಕಿರುವ ವರದಾನ. ಸದ್ಯಕ್ಕೆ ಇದು ಕೇವಲ ಸಣ್ಣ ದೋಣಿಗಳಿಗೆ ಸೀಮಿತವಾಗಿದೆ. ಇದನ್ನು ಹೀಗೆ ಅಭಿವೃದ್ಧಿಪಡಿಸಬಹುದು. ಆಧುನಿಕ ಜಟ್ಟಿಗಳ ನಿರ್ಮಾಣ. ಬಾಗಲಕೋಟೆಯ ಮುಳುಗಡೆ ಪ್ರದೇಶದ ದಂಡೆ ಹಾಗೂ ಕೂಡಲ ಸಂಗಮದಂತಹ ಪ್ರಮುಖ ಸ್ಥಳಗಳಲ್ಲಿ ಸುಸಜ್ಜಿತ ಜಟ್ಟಿಗಳನ್ನು ನಿರ್ಮಿಸಬೇಕು. ಇದು ದೊಡ್ಡ ಪ್ರವಾಸಿ ಬೋಟ್ಗಳು ಮತ್ತು ಕ್ರೂಸ್ಗಳು ನಿಲ್ಲಲು ಸಹಾಯ ಮಾಡುತ್ತದೆ. ವಾಟರ್ ಟ್ಯಾಕ್ಸಿ ಮತ್ತು ಕ್ರೂಸ್. ಹೌಸ್ ಬೋಟ್ಗಳು ಅಥವಾ ಲಕ್ಸುರಿ ಕ್ರೂಸ್ಗಳನ್ನು ಪರಿಚಯಿಸಿ ಪ್ರವಾಸಿಗರಿಗೆ ಕೂಡಲ ಸಂಗಮದಿಂದ ಆಲಮಟ್ಟಿಯವರೆಗೆ ನೀರಿನಲ್ಲೇ ಪ್ರಯಾಣಿಸುವ ಅನುಭವ ನೀಡಬೇಕು. ಜಲಕ್ರೀಡೆಗಳು. ಕೇರಳದ ಮಾದರಿಯಲ್ಲಿ ಹಿನ್ನೀರಿನಲ್ಲಿ ಯಾನ, ಬೋಟ್ ರೇಸಿಂಗ್ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಜಲಕ್ರೀಡೆಗಳನ್ನು ಆಯೋಜಿಸುವುದರಿಂದ ಜಾಗತಿಕ ಪ್ರವಾಸಿಗರನ್ನು ಸೆಳೆಯಬಹುದು. 2. ಸಾಂಸ್ಕೃತಿಕ ವೈಭವ. ಮೈಸೂರು ದಸರಾ ಮಾದರಿಯ ಉತ್ಸವಗಳು ಬಾಗಲಕೋಟೆಗೆ ತನ್ನದೇ ಆದ ವಿಶಿಷ್ಟ ಸಾಂಸ್ಕೃತಿಕ ಅಸ್ಮಿತೆ ಇದೆ. ಇವುಗಳನ್ನು ಆಧುನಿಕ ಮತ್ತು ಸಾಂಪ್ರದಾಯಿಕ ಸ್ಪರ್ಶ ನೀಡಿ ಬ್ರ್ಯಾಂಡ್ ಮಾಡಬೇಕು. ಬಾಗಲಕೋಟೆ ಹೋಳಿ, ದ ಕಲರ್ ಫೆಸ್ಟಿವಲ್. ಬಾಗಲಕೋಟೆಯ ಹೋಳಿ ಹಬ್ಬ ರಾಜ್ಯದಲ್ಲೇ ಪ್ರಸಿದ್ಧ. ಇದನ್ನು ಸ್ಪೇನ್ನ ಲಾ ಟೊಮಾಟೀನಾ ಮಾದರಿಯಲ್ಲಿ ಅಂತಾರಾಷ್ಟ್ರೀಯ ಹಬ್ಬವಾಗಿ ಪ್ರಚಾರ ಮಾಡಬೇಕು.
ಬಾಗಲಕೋಟೆ ರಂಗು ಎಂಬ ಹೆಸರಿನಲ್ಲಿ ಪ್ರವಾಸೋದ್ಯಮ ಪ್ಯಾಕೇಜ್ ರೂಪಿಸಬೇಕು. ಬಾದಾಮಿ ಜಾತ್ರೆ ಮತ್ತು ಬನಶಂಕರಿ ಜಾತ್ರೆ, ಈ ಐತಿಹಾಸಿಕ ಜಾತ್ರೆಗಳಿಗೆ ಆಧುನಿಕ ಸೌಲಭ್ಯಗಳನ್ನು ನೀಡಿ ಟೆಂಟ್ ಸಿಟಿ ನಿರ್ಮಿಸಿ ವಿದೇಶಿ ಪ್ರವಾಸಿಗರು ಬಂದು ಉಳಿಯುವಂತೆ ಮಾಡಬೇಕು. ಪಟ್ಟದಕಲ್ಲು ಮತ್ತು ರನ್ನ ಉತ್ಸವ, ಈ ಉತ್ಸವಗಳನ್ನು ಕೇವಲ ವೇದಿಕೆ ಕಾರ್ಯಕ್ರಮಗಳಿಗೆ ಸೀಮಿತಗೊಳಿಸದೆ ಹಂಪಿ ಉತ್ಸವದ ಮಾದರಿಯಲ್ಲಿ ಬೃಹತ್ ಪ್ರಮಾಣದಲ್ಲಿ ಆಚರಿಸಬೇಕು. ಲೇಸರ್ ಶೋಗಳು ಮತ್ತು ಸಾಂಸ್ಕೃತಿಕ ಪರೇಡ್ಗಳನ್ನು ಸೇರಿಸಬೇಕು. ಕೂಡಲ ಸಂಗಮ ಶರಣರ ನಾಡು, ಕೂಡಲ ಸಂಗಮವನ್ನು ಆಧ್ಯಾತ್ಮಿಕ ಪ್ರವಾಸೋದ್ಯಮ ಕೇಂದ್ರವಾಗಿ ಮರುವಿನ್ಯಾಸಗೊಳಿಸಿ ವಿಶ್ವದಾದ್ಯಂತ ಇರುವ ಬಸವ ಅನುಯಾಯಿಗಳನ್ನು ಆಕರ್ಷಿಸಬಹುದು. ಬಾಗಲಕೋಟೆ ಮಾರುಕಟ್ಟೆ ವೈಫಲ್ಯದ ಆಳವಾದ ಕಾರಣಗಳು, ರೂಟ್ ಕಾಸಸ್ ಆಫ್ ಫೇಲಿಯರ್. ಚದುರಿದ ಮಾರುಕಟ್ಟೆ, ಸ್ಕ್ಯಾಟರ್ಡ್ ಮಾರ್ಕೆಟ್. ಬಾಗಲಕೋಟೆಯ ಮಾರುಕಟ್ಟೆ ಒಂದೇ ಕಡೆ ಇಲ್ಲ. ಹಳೆಯ ಬಾಗಲಕೋಟೆ, ನವನಗರ ಮತ್ತು ವಿದ್ಯಾಗಿರಿ ಹೀಗೆ 3 ಕಡೆ ಹಂಚಿಹೋಗಿದೆ. ಇದು ಗ್ರಾಹಕರಿಗೆ ಗೊಂದಲ ಉಂಟುಮಾಡುತ್ತದೆ ಮತ್ತು ವ್ಯಾಪಾರಿಗಳ ನಡುವೆ ಸಮನ್ವಯದ ಕೊರತೆ ಸೃಷ್ಟಿಸುತ್ತದೆ. ವಲಯಗಳ ಉಲ್ಲಂಘನೆ, ಝೋನಿಂಗ್ ಇಶ್ಯೂ. ನವನಗರ ಮತ್ತು ವಿದ್ಯಾಗಿರಿ ಮೂಲತಃ ವಸತಿ ವಲಯಗಳು, ರೆಸಿಡೆನ್ಷಿಯಲ್ ಝೋನ್ಸ್. ಇಲ್ಲಿ ದೊಡ್ಡ ಮಟ್ಟದ ವಾಣಿಜ್ಯ ಚಟುವಟಿಕೆ ನಡೆಸಲು ರಸ್ತೆಗಳು ಕಿರಿದಾಗಿವೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಇದು ಟ್ರಾಫಿಕ್ ಜಾಮ್ಗೆ ಕಾರಣವಾಗಿ ಗ್ರಾಹಕರು ಮಾರುಕಟ್ಟೆಗೆ ಬರಲು ಹಿಂಜರಿಯುವಂತೆ ಮಾಡಿದೆ. ಕೈಗಾರಿಕಾ ಇಚ್ಛಾಶಕ್ತಿಯ ಕೊರತೆ, ಲ್ಯಾಕ್ ಆಫ್ ಪೊಲಿಟಿಕಲ್ ಆರ್ ಇಂಡಸ್ಟ್ರಿಯಲ್ ವಿಲ್. ಕೇವಲ ಸಣ್ಣಪುಟ್ಟ ವ್ಯಾಪಾರಕ್ಕೆ ಸೀಮಿತವಾಗದೆ ದೊಡ್ಡ ಮಟ್ಟದ ಉತ್ಪಾದನಾ ಘಟಕಗಳನ್ನು, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ತರುವಲ್ಲಿ ನಾವು ಹಿಂದೆ ಬಿದ್ದಿದ್ದೇವೆ. ಕೌಶಲ್ಯದ ಕೊರತೆ, ಸ್ಕಿಲ್ ಗ್ಯಾಪ್. ಇಲ್ಲಿನ ಯುವಕರಿಗೆ ಕೃಷಿ ಸಂಸ್ಕರಣೆ ಅಥವಾ ಆಧುನಿಕ ತಂತ್ರಜ್ಞಾನದ ತರಬೇತಿ ನೀಡುವ ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳ, ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸ್ ಕೊರತೆಯಿದೆ. ಇದರಿಂದ ಸ್ಥಳೀಯರಿಗೆ ಕೆಲಸ ಸಿಗುತ್ತಿಲ್ಲ. 2. ಪರಿಹಾರ ಮತ್ತು ಅಭಿವೃದ್ಧಿಯ ಮಂತ್ರ, ದ ಸ್ಟ್ರಾಟಜಿ. ಯುಕೆಪಿ ಆಲಮಟ್ಟಿ ಅಣೆಕಟ್ಟಿನ ಸದುಪಯೋಗ. ಕೇವಲ ನೀರಾವರಿಗಷ್ಟೇ ಅಲ್ಲದೆ ಆಲಮಟ್ಟಿಯ ಹಿನ್ನೀರನ್ನು ಬಳಸಿ ವಾಟರ್ ಟೂರಿಸಂ ಮತ್ತು ಮೀನುಗಾರಿಕೆ ಉದ್ಯಮವನ್ನು, ಫಿಶರೀಸ್ ಇಂಡಸ್ಟ್ರಿ ಜಾಗತಿಕ ಮಟ್ಟಕ್ಕೆ ಬೆಳೆಸಬಹುದು. ಸಂಯೋಜಿತ ಮಾರುಕಟ್ಟೆ ಸಂಕೀರ್ಣ, ಇಂಟಿಗ್ರೇಟೆಡ್ ಮಾರ್ಕೆಟ್ ಹಬ್. ಎಲ್ಲಾ ಚದುರಿದ ಮಾರುಕಟ್ಟೆಗಳನ್ನು ಒಟ್ಟುಗೂಡಿಸಿ ಒಂದು ಬೃಹತ್ ಕಮರ್ಷಿಯಲ್ ಹಬ್ ನಿರ್ಮಿಸಬೇಕು. ಇಂಡಸ್ಟ್ರಿ ರೆಡಿ ವರ್ಕ್ಫೋರ್ಸ್. ಕೈಗಾರಿಕೆಗಳಿಗೆ ಬೇಕಾದ ತಾಂತ್ರಿಕ ಕೌಶಲ್ಯ ಕಲಿಸಲು ವಿಶೇಷ ತರಬೇತಿ ಶಾಲೆಗಳನ್ನು ಸ್ಥಾಪಿಸಬೇಕು. ಸಿಟಿ ಪ್ಲಾನರ್ ಸಲಹೆ, ನವನಗರವನ್ನ ಒಂದು ಸ್ಮಾರ್ಟ್ ಬಿಸಿನೆಸ್ ಡಿಸ್ಟ್ರಿಕ್ಟ್ ಆಗಿ ಮಾಡಬೇಕು. ಇಲ್ಲಿ ಅತಿ ದೊಡ್ಡ ಲಾಜಿಸ್ಟಿಕ್ಸ್ ಹಬ್ ಮತ್ತು ವೇರ್ಹೌಸ್ಗಳು ನಿರ್ಮಾಣವಾಗಬೇಕು. ನಮ್ಮ ಸಣ್ಣ ವ್ಯಾಪಾರಿಗಳು ಡಿಜಿಟಲ್ ಮಾರ್ಕೆಟಿಂಗ್ ಕಲಿಯಬೇಕು. ಅಮೆಜಾನ್, ಫ್ಲಿಪ್ಕಾರ್ಟ್ನಲ್ಲಿ ನಮ್ಮ ಇಳಕಲ್ ಸೀರೆಗಳು ನೇರವಾಗಿ ಮಾರಾಟವಾಗಬೇಕು. ಮಧ್ಯವರ್ತಿಗಳ ಹಾವಳಿ ತಪ್ಪಿದ್ರೆ ಮಾತ್ರ ಬಾಗಲಕೋಟೆಯ ಸಾಮಾನ್ಯ ವ್ಯಾಪಾರಿಯ ಜೇಬು ತುಂಬುತ್ತೆ. ಕೊನೆಯದಾಗಿ, ಬಾಗಲಕೋಟೆ ಕೇವಲ ಒಂದು ಜಿಲ್ಲೆಯಲ್ಲ, ಇದು ಒಂದು ಬ್ರ್ಯಾಂಡ್. ಸರಿಯಾದ ವಿಷನ್, ಗಟ್ಟಿ ನಿರ್ಧಾರ ಮತ್ತು ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡ್ರೆ 2030ರ ವೇಳೆಗೆ ಬಾಗಲಕೋಟೆ ಕರ್ನಾಟಕದ ಟಾಪ್ 3 ಆರ್ಥಿಕ ಕೇಂದ್ರಗಳಲ್ಲಿ ಒಂದಾಗೋದ್ರಲ್ಲಿ ಸಂಶಯವೇ ಇಲ್ಲ. ಈ ಬದಲಾವಣೆ ನಮ್ಮಿಂದಲೇ ಶುರುವಾಗಬೇಕು. ಈ ವಿಡಿಯೋ ಪ್ರತಿಯೊಬ್ಬ ಬಾಗಲಕೋಟೆ ನಿವಾಸಿಯನ್ನ ತಲುಪಲಿ. ನಮ್ಮ ನಗರದ ಬೆಳವಣಿಗೆಗೆ ನಾವೆಲ್ಲರೂ ಕೈಜೋಡಿಸೋಣ.